ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬುಧವಾರ, ಗಂಟೆ 9:30 ಆಗಿದೆ. ನಾನು ಇವಾಗ ವ್ಲಾಗ್ ಅನ್ನು ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗೇ ಮಾಡಿರಲಿಲ್ಲ, ಹಾಗಾಗಿ ನಾನು ಬೆಳಿಗ್ಗೆ ವ್ಲಾಗ್ ಅನ್ನು ಶುರು ಮಾಡಿದ್ದೀನಿ. ಏನಂದ್ರೆ ನಾನು ಯಾವಾಗಲೂ ಕೆಲಸ ಅಂತ ಕೆಲಸದಿಂದ ಓಡ್ತಾ ಇರ್ತೀನಿ, ಅಲ್ಲೇನೆ ವ್ಲಾಗ್ ಮುಗಿಸ್ಬಿಡ್ತೀನಿ. ಇವತ್ತು ಸ್ವಲ್ಪ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋಣ, ತುಂಬ ದಿನಗಳಾಗ್ಬಿಟ್ಟಿದೆ ಅಂತ ಇವತ್ತು ಸುಮ್ಮನೆ ಕೂತಿದ್ದೀನಿ ನಿಮ್ಮ ಜೊತೆ ಮಾತಾಡೋದಕ್ಕೆ. ಹಾಗೆಯೇ ನಾನು ಇವತ್ತು ಕೆಲವೊಂದಿಷ್ಟು ಕಮೆಂಟ್ಸಿಗೆ ಆನ್ಸರ್ ಮಾಡ್ತೀನಿ. ಎಲ್ಲ ಕಮೆಂಟ್ಸಿಗೆ ಆನ್ಸರ್ ಮಾಡೋದಕ್ಕಾಗಲ್ಲ, ಯಾಕೆಂತಂದರೆ ತುಂಬ ಕಮೆಂಟ್ಸ್ ಬಂದಿರುತ್ತೆ. ಹಾಗಾಗಿ ಎಲ್ರಿಗೂ ಹೇಳಬೇಕಾದ ವಿಷಯನ ಒಂದು ಸ್ವಲ್ಪ ಕಮೆಂಟ್ಸನ್ನು ನಾನು ಆನ್ಸರ್ ಮಾಡ್ತೀನಿ. ಏನಂದರೆ ನನಗೂ ಕೂಡ ಬೋರ್ ಆಗಿರುತ್ತೆ. ಯಾವಾಗಲೂ ಮನೆ ಕೆಲಸದ ಜೊತೆಲೇ ನಾನು ವ್ಲಾಗನ್ನು ತೆಗೆದುಕೊಂಡು ಹೋಗ್ತೀನಿ. ನಿಮಗೂ ಕೂಡ ಬೇಜಾರಾಗುತ್ತೆ, ಯಾವಾಗಲೂ ಮಾತೇ ಕಡಿಮೆ ಕೆಲಸನೇ ಜಾಸ್ತಿ ಅಂತ ನಿಮಗೂ ಕೂಡ ಬೇಜಾರಾಗುತ್ತೆ. ಹಾಗಾಗಿ ಇವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಕೂತಿದ್ದೀನಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು 15,000 ಸಬ್ಸ್ಕ್ರೈಬರನ್ನು ರೀಚ್ ಆಗ್ತಾ ಇದ್ದೀವಿ. ನನಗಂತೂ ತುಂಬಾ ಖುಷಿ ಇದೆ. ನಿಮ್ಮೆಲ್ಲರ ಪ್ರೀತಿಯಿಂದನೇ ಇದು ಸಾಧ್ಯವಾಗಿದ್ದು, ಮುಂದೇನೂ ಕೂಡ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವೆಲ್ಲ ಇಷ್ಟು ಪ್ರೀತಿ ತೋರಿಸಿದ್ದಕ್ಕಾಗಿ ನಾನು ಇವತ್ತು 15,000 ಸಬ್ಸ್ಕ್ರೈಬರ್ ಹತ್ತತ್ರಕ್ಕೆ ರೀಚ್ ಆಗ್ತಾ ಇದ್ದೀನಿ. ಇನ್ನೇನು ಒಂದು 2 ಡೇಸಲ್ಲೆಲ್ಲ 15,000 ಸಬ್ಸ್ಕ್ರೈಬರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಖುಷಿಯಾಗಿದೆ. ಹಾಗೆಯೇ ನಾನು ಇವಾಗ ಬಂದಿರುವಂಥ ಕಮೆಂಟ್ಸಿಗೆಲ್ಲ ಸ್ವಲ್ಪ ರಿಪ್ಲೈ ಹಾಕ್ತೀನಿ. ಇವಾಗ ನಾನು ಬಂದಿರೋ ಕಮೆಂಟ್ಸಿಗೆಲ್ಲ ಆನ್ಸರ್ ಮಾಡ್ತೀನಿ ಬೇಗ. ಕೆಲವೊಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಕೂಡ ಬರುತ್ತೆ. ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಯಾಕೆಂತಂದರೆ ಮುಂಚೆ ಎಲ್ಲ ತುಂಬ ಬೇಜಾರಾಗ್ತಾ ಇತ್ತು ಬ್ಯಾಡ್ ಕಮೆಂಟ್ಸ್ ಬಂದಾಗಲ್ಲ. ನಾನು ಮೊದಲು ವ್ಲಾಗನ್ನು ಶುರು ಮಾಡಿದಾಗ ನಂತರ ಗೊತ್ತಾಯ್ತಾ ಹೋಯ್ತು, ಏನಂದರೆ ಒಳ್ಳೆ ಕಮೆಂಟ್ ಹಾಕೋರು ಇರ್ತಾರೆ, ಬ್ಯಾಡ್ ಕಮೆಂಟ್ ಹಾಕೋರು ಇರ್ತಾರೆ. ಆ ಬ್ಯಾಡ್ ಕಮೆಂಟಲ್ಲಿ ನನ್ನನ್ನು ನಾನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಕಲ್ತ್ಕೊಳ್ತಾ ಇದ್ದೀನಿ. ತುಂಬ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಾನು ಖಂಡಿತ ಆನ್ಸರ್ ಮಾಡೋದಿಲ್ಲ, ಹಾಗೇನೆ ಬಿಟ್ಬಿಡ್ತೀನಿ. ಜಾಸ್ತಿ ತಲೆ ಕೂಡ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಬ್ಯಾಡ್ ಕಮೆಂಟ್ಸ್ ಬಗ್ಗೆ ನಾನು ಇವತ್ತು ಆನ್ಸರ್ ಮಾಡ್ತಾ ಇಲ್ಲ, ಕೆಲವೊಂದಿಷ್ಟು ನಿಮಗೂ ಕೂಡ ಗೊತ್ತಾಗಬೇಕು ಅಂತ ಕಮೆಂಟ್ಸಿಗೆ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನಿನ್ನೆ ಒಂದು ಕಮೆಂಟ್ಸ್ ಬಂದಿತ್ತು, ಏನಂದರೆ ಚಿಕ್ಕ ಮಕ್ಕಳಿಗೆ ಯಾವ ಊಟನ ಮಾಡಿಸ್ಬೇಕು, ಬೆಳೆದು ಬರಬೇಕು ಬೇಗ ಅಂತ ಕಮೆಂಟ್ಸ್ ಹಾಕಿದ್ರು. ಆದಷ್ಟು ಮನೆ ಫುಡ್ಡನ್ನೇ ಕೊಡಿ. ಏನಂದರೆ ಹೊರಗಡೆ ಫುಡ್ಡಿಗೆಲ್ಲ ಯಾವ್ಯಾವಾಗಲೂ ಮಾಡಿರ್ತಾರೆ ಬೇಕ್ರಿಲೆಲ್ಲಾನು, ಅವನ್ನೆಲ್ಲ ಕೊಟ್ಟರೆ ಮಕ್ಕಳು ಆಮೇಲೆ ಊಟ ತಿಂಡಿ ಎಲ್ಲ ಜಾಸ್ತಿ ಮಾಡೋದಿಲ್ಲ, ಹೊರಗಡೆ ತಿಂಡಿನೇ ಜಾಸ್ತಿ ಅವಲಂಬಿಸ್ಬಿಡ್ತಾರೆ. ಮನೆ ತಿಂಡಿನ ಅವರು ಅಷ್ಟಾಗಿ ತಿನ್ನೋದಿಲ್ಲ. ಅದಕ್ಕೋಸ್ಕರನೇ ಆದಷ್ಟು ನೀವು ಮನೆ ಫುಡ್ಡನ್ನೇ ತಯಾರಿಸಿ ಕೊಡೋದಕ್ಕೆ ಪ್ರಯತ್ನಿಸಿ, ಹೊರಗಡೆ ತಿಂಡಿನ ಅವಾಯ್ಡ್ ಮಾಡಿ. ಹಾಗೆಯೇ ನಿನ್ನೆ ತುಂಬ ಜನ ಕೇಳಿರೋಂಥ ಕಮೆಂಟ್ಸ್ ಅಂದರೆ ಒಂದೇನೆ, ನೀವು ಕರಿಬೇವಿಗೆ ಬೇವಿನೆಲೆ ಅಂತ ಹೇಳಬೇಡಿ ಅಂತ ಹೇಳಿದ್ದಾರೆ. ಏನಂದರೆ ನಮ್ಮ ಹಳ್ಳಿ ಕಡೆ ನನಗೆ ಬೇವಿನೆಲೆ ಅಂತ ಅಭ್ಯಾಸ ಆಗಿಬಿಟ್ಟಿದೆ. ಕರಿಬೇವಿಗೂ ಬೇವಿನೆಲೆಗೂ ವ್ಯತ್ಯಾಸ ಇದೆ. ಕರಿಬೇವು ಅಂದರೆ ಒಗ್ಗರಣೆ ಸೊಪ್ಪು, ಬೇವಿನೆಲೆ ಅಂದರೆ ಕರಿಬೇವು. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಕರಿಬೇವಿಗೂ ಕೂಡ ಬೇವಿನೆಲೆ ಅಂತ ಹೇಳ್ತಾರೆ. ನನಗದೊಂದು ಅಭ್ಯಾಸ ಆಗಿಬಿಟ್ಟಿದೆ, ಕರಿಬೇವು ಅಂತ ಹೇಳೋದನ್ನೇ ಮರ್ತೋಗ್ತೀನಿ. ಇನ್ನು ಮುಂದೆ ಬರುವಂಥ ವ್ಲಾಗಲ್ಲಿ ನಾನು ಖಂಡಿತ ಕರಿಬೇವು ಅಂತ ಹೇಳ್ತೀನಿ. ಇದು ತುಂಬ ಈ ಪ್ರಶ್ನೆ ನಾನು ಯಾಕೆ ಆನ್ಸರ್ ಮಾಡಿದೆ ಅಂತ ನಿನ್ನೆ ಅಂತೂ ತುಂಬಾ ಕಮೆಂಟ್ಸ್ ಇತ್ತು ಇದ್ರ ಬಗ್ಗೆ, ಅದಕ್ಕೋಸ್ಕರ ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೇ. ಮೊನ್ನೆ ಒಂದು ಕಮೆಂಟ್ ಬಂದಿತ್ತು, ಏನಂದರೆ ಇವಾಗ ನಾನು ಅದನ್ನು ಓದಿ ಹೇಳ್ತೀನಿ. ಅಯ್ಯೋ, ನೀನು ಎಲ್ಲದಕ್ಕೂ ಇದೇ ಥರ ಹೇಳ್ತೀಯ, ಬಟ್ಟೆ ಯಾಕೆ, TV ಸ್ಟ್ಯಾಂಡ್ ಯಾಕೆ ಅಂತ, ಏನಿದು ಈ ಥರ ನೀನು ಕಂಜೂಸ್ ಅಂತ ಕಮೆಂಟ್ ಹಾಕಿದ್ದಾರೆ. ಕಂಜೂಸ್ ಅನ್ನೋದಕ್ಕಿಂತ ನನಗೇನು ಅವಶ್ಯಕತೆ ಇದೆಯೋ ನಾನು ಖಂಡಿತ ಅದನ್ನು ತಗೊಳ್ತೀನಿ. ಏನಂದರೆ ನನಗೆ TV ಸ್ಟ್ಯಾಂಡ್ ಅಷ್ಟೊಂದು ಅವಶ್ಯಕತೆ ಇಲ್ಲ, ನಾನು ಅದಕ್ಕೆ ಬೈ ಮಾಡಿಲ್ಲ. ಯಾಕೆ ನಾನು ತೆಗೆದುಕೊಂಡಿಲ್ಲ ಅಂದರೆ ನಾನು ಯಾವಾಗಲೂ ಟಿವಿಯನ್ನು ನೋಡ್ತೀನಿ ಅಂತ ಹೇಳೋದಿಲ್ಲ. ಒಮ್ಮೊಮ್ಮೆ ನೋಡ್ತೀನಿ, ಒಮ್ಮೊಮ್ಮೆ ನೋಡಲ್ಲ. ಇವಾಗ TV ಇಟ್ಕೊಳ್ತೀನೋ ಇಲ್ವೋ ಅನ್ನೋದೇ ನನಗೆ ಇನ್ನೂ ಕನ್ಫ್ಯೂಸ್ ಇದೆ. ಏನಂದರೆ ಅದನ್ನು ರಿಮೂವ್ ಮಾಡಬೇಕು. ಸುಮ್ಮನೆ ಮಂತ್ಲಿ ಒಂದು 300 ರೂಪೀಸ್ ವೇಸ್ಟ್ ಆಗುತ್ತೆ. ಒಮ್ಮೊಮ್ಮೆ ನೋಡ್ತೀನಿ, ಒಮ್ಮೊಮ್ಮೆ ನೋಡಲ್ಲ. ಯಾಕೆ ಸುಮ್ಮನೆ ಮತ್ತೆ TV ಸ್ಟ್ಯಾಂಡ್ ತಂದುಬಿಟ್ಟು ದುಡ್ಡು ವೇಸ್ಟ್ ಮಾಡೋದು ಅನ್ನೋಗೋಸ್ಕರ ನಾನು ತಂದಿಲ್ಲ. ನಾನು ಇವಾಗ TV ಸ್ಟ್ಯಾಂಡ್ ತೆಗೆದುಕೊಂಡು ಅದಾದ ನಂತರ ನನಗೆ ಟಿವಿನೇ ಬೇಡ ಅನಿಸಿದ್ರೆ ಏನು ಮಾಡೋದು, ಸುಮ್ಮನೆ ವೇಸ್ಟ್ ಆಗಲ್ವಾ, ಅದಕ್ಕೋಸ್ಕರ ನಾನು ತೆಗೆದುಕೊಂಡಿಲ್ಲ. ನನ್ನ ಅಮ್ಮನ ಮನೆಯಲ್ಲೂ ನಾನು ಬೆಳೆದು ಬಂದ ರೀತಿನೇ ಹಾಗೆ ಇಲ್ಲಿನೂ ಕೂಡ ನಾನು ತುಂಬ ಸಿಂಪಲ್ ಆಗಿ ಸರಳವಾದ ಜೀವನ ನಡೆಸ್ತಾ ಇದ್ದೀನಿ ಅಷ್ಟೇನೆ. ಅಮ್ಮನ ಮನೆಯಲ್ಲೂ ಕೂಡ ಅಷ್ಟೇ ಆಗಿತ್ತು. ನಾವು ಯಾವುದು ನಮಗೆ ಅಷ್ಟೊಂದು ಅವಶ್ಯಕತೆ ಇದೆ ಅದನ್ನು ಮಾತ್ರ ನಾವು ಬೈ ಮಾಡ್ತಾ ಇದ್ವಿ. ಬೇಡದೇ ಇರೋ ವಸ್ತುವನ್ನೆಲ್ಲ ನಾವು ಜಾಸ್ತಿ ತೆಗೆದುಕೊಳ್ಳೋದು, ಅದಾದ ನಂತರ ಅದನ್ನು ಕೊಟ್ಟು ಬಿಡೋದು ಮಾಡೋದಿಲ್ಲ. ನಾವು ದುಡಿಯೋ ದುಡ್ಡಿಗೆ ನಮ್ಗೆ ಯಾವತ್ತೂ ರೆಸ್ಪೆಕ್ಟ್ ಇದೆ ಅಷ್ಟೇ. ನನಗೆ ಯಾವತ್ತು ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ನಾನು ಆವಾಗ ತೆಗೆದುಕೊಳ್ತೀನಿ.
ಆಮೇಲೆ ಬಟ್ಟೆ ವಿಷಯ ಹೇಳಿದ್ರು, ಬಟ್ಟೆನೂ ಕೂಡ ಅಷ್ಟೇನೆ ನನಗೆ ಅವಶ್ಯಕತೆ ಇದ್ದಾಗ ನಾನು ತೆಗೆದುಕೊಳ್ತೀನಿ. ಇವಾಗ ಇನ್ನೊಂದು ಕಮೆಂಟ್ ಓದ್ತಾ ಇದ್ದೀನಿ. ಹಬ್ಬದ ದಿವಸನೂ ನಾರ್ಮಲ್ ಆಗಿದ್ರೆ ಹಬ್ಬ ಅಂತ ಅನ್ಸೋದಿಲ್ಲ, ನಾರ್ಮಲ್ ಡೇಸ್ಗೂ ಹಬ್ಬಕ್ಕೂ ಡಿಫ್ರೆನ್ಸ್ ಇರಬೇಕು ಡಿಯರ್. ನಿಮ್ಮ ಹಸ್ಬೆಂಡ್ ಡ್ರೆಸ್ ಕೊಡಿಸ್ತೀನಿ ಅಂದಾಗ ತಗೊಳ್ಳಿ, ಯಾಕೆ ಬೇಡ ಅಂತೀರಾ ಅಂತ ನನಗೆ ಕಾಮೆಂಟ್ ಹಾಕಿದ್ರು. ನಾನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ, ನನಗೆ ಯಾವತ್ತೂ ಅವಶ್ಯಕತೆ ಇದೆ ನಾನು ಖಂಡಿತ ತೆಗೆದುಕೊಳ್ತೀನಿ. ಅಮ್ಮನ ಮನೆಯಿಂದಲೂ ನಾನು ಬೆಳೆದು ಬಂದ ರೀತಿನೇ ಹಾಗೆ, ಎಲ್ಲ ಹಬ್ಬಕ್ಕೂ ಬಟ್ಟೆ ತರೋದು, ತುಂಬ ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಇಲ್ಲಿನೂ ಕೂಡ ಅಷ್ಟೇ, ನಾನು ತುಂಬ ಸಿಂಪಲ್ ಆಗಿ ಇರೋದು. ನನಗೆ ಬಟ್ಟೆ ಅವಶ್ಯಕತೆ ಇದ್ದಾಗ ತಗೊಳ್ತೀನಿ, ಹಾಗಂತ ಪ್ರತಿ ಹಬ್ಬಕ್ಕೂ ನಾನು ಬಟ್ಟೆ ತರೋದಿಲ್ಲ. ತುಂಬ ಕಡಿಮೆ ಬೇಕು ಅನಿಸಿದಾಗ ಹಬ್ಬಕ್ಕೂ ಕೂಡ ನಾನು ಇದೆ. ಬಟ್ ಇತ್ತೀಚೆಗೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಎಲ್ಲ ಪರ್ಚೇಸಿಂಗ್ ಮಾಡೋದೆಲ್ಲನೂ ತುಂಬ ಅಂದರೆ ತುಂಬಾ ಕಡಿಮೆ ಮಾಡಿದ್ದೀನಿ. ನಿನ್ನೆ ಒಂದು ಕಾಮೆಂಟ್ ಬಂದಿತ್ತು, ನಿಮಗೆ ಕ್ಲಾರಿಟಿನೇ ಇಲ್ಲ ನಿಮ್ಮ ಬಗ್ಗೆ ಅಂತ ನನಗೊಂದು ಕಾಮೆಂಟ್ ಬಂದಿತ್ತು. ನನ್ನ ಜೀವನದ ಬಗ್ಗೆ ನನಗೆ ಕ್ಲಿಯಾರಿಟಿ ಇಲ್ಲದೆ ಇದ್ರೆ ಬದುಕೋದಕ್ಕೆ ಸಾಧ್ಯವಿಲ್ಲ. ಎಲ್ರಿಗೂ ಅಷ್ಟೇ, ಅವ್ರವ್ರ ಬದುಕು ಅವ್ರವ್ರ ಬಗ್ಗೆ ಎಲ್ರಿಗೂ ಕೂಡ ಕ್ಲಿಯಾರಿಟಿ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರ ಬಗ್ಗೆ ಕಮೆಂಟ್ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ನೀವು ಕೂಡ ಕುಳಿತು. ಏನಂದ್ರೆ ಅವ್ರ ಜೀವನದ ಬಗ್ಗೆ ಅವ್ರಿಗೆ ಕ್ಲಿಯಾರಿಟಿ ಇಲ್ಲ ಅಂದ್ರೆ ಅವರು ಹೇಗೆ ಬದುಕ್ತಾರೆ? ಎಲ್ರಿಗೂ ಕೂಡ ಗೊತ್ತು ಅವ್ರ ಜೀವನ ಹೇಗೆ ಅಂತ ಗೊತ್ತು. ನಾನು ಇಲ್ಲಿ ಕೂತ್ಬಿಟ್ಟು ನಿಮ್ಮ ಜೀವನನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. 24 ಗಂಟೆಯಲ್ಲಿ ನನ್ನನ್ನು ನೀವು ಒಂದು 10 ನಿಮಿಷ ಅಷ್ಟೇ ನೋಡಿರ್ತೀರಾ, ಇಲ್ಲ ಅಂತಂದ್ರೆ ಒಂದು 15 ನಿಮಿಷ ನೋಡಿರ್ತೀರಾ. ಆ ವಿಡಿಯೋ ನೋಡ್ಬಿಟ್ಟು ನೀವು ನಿನ್ನ ಜೀವನದ ಬಗ್ಗೆ ನಿನಗೆ ಕ್ಲಿಯಾರಿಟಿ ಇಲ್ಲ ಅಂತ ನನಗೊಬ್ರು ಕಾಮೆಂಟ್ ಹಾಕಿದ್ದಾರೆ. ಏನಂದ್ರೆ ಕೆಲವೊಮ್ಮೆ ನನಗೆ ಬ್ಯಾಡ್ ಕಾಮೆಂಟ್ಸ್ ನೋಡಿದಾಗ ಬೇಜಾರಾಗಿದ್ದು ಉಂಟು. ಅವ್ರು ಯಾಕೆ ಹೇಳಿದ್ದಾರೆ ಅಂತ ನನಗೆ ಅರ್ಥ ಆಗಿಲ್ಲ. ನಿಮ್ಮ ಜೀವನದ ಬಗ್ಗೆ ನಿಮಗೆ ಕ್ಲಿಯಾರಿಟಿ ಇಲ್ಲ ಅಂತ ನನಗೆ ಹೇಳಿದ್ದಾರೆ. ಯಾಕೆ ಹೇಳಿದ್ರು ಅಂತ ನನಗೆ ಅರ್ಥ ಆಗಿಲ್ಲ. ಎಲ್ರಿಗೂ ಕೂಡ ಅವ್ರವ್ರ ಬದುಕಲ್ಲಿ ಅವ್ರು ಹೇಗೆ ಬದುಕ್ತಿದ್ದಾರೆ ಅನ್ನೋದು ಅವರಿಗೂ ಗೊತ್ತಿರುತ್ತೆ. ಅವ್ರು ಅರ್ಥ ಮಾಡ್ಕೊಂಡೇ ಬದುಕಿರ್ತಾರೆ. ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಇಷ್ಟೇನೆ, ನಾನು ಇದ್ರ ಬಗ್ಗೆ ಮತ್ತೆ ಜಾಸ್ತಿ ಮಾತಾಡೋದಿಲ್ಲ. ತುಂಬ ಜನ ಕೇಳೋ ಪ್ರಶ್ನೆ, ನಿಮ್ಮ ಹಸ್ಬೆಂಡನ್ನು ತೋರಿಸಿ ಅಂತ. ನಾನು ಆಲ್ರೆಡಿ ಮೊನ್ನೆ ಮತ್ತೆ ವ್ಲಾಗಲ್ಲಿ ಹೇಳಿದ್ದೀನಿ. ಮತ್ತೆ ಹಾಗೇನೆ ಕೇಳ್ತಾ ಇದ್ದಾರೆ, ಆದಷ್ಟು ಬೇಗ ತೋರಿಸೋಣ. ನನಗೊಬ್ರು ಕಮೆಂಟ್ ಹಾಕಿದ್ರು, ಅವ್ರ ಮನೇಲಿದ್ರು ಕೂಡ ನೀವು ತೋರಿಸಲ್ಲ, ಸುಳ್ಳು ಹೇಳ್ತೀರಂತ. ಹಾಗೇನಿಲ್ಲ, ಕೆಲವೊಮ್ಮೆ ನಾನು ವ್ಲಾಗ್ ಮಾಡುವಾಗ ಪಕ್ಕದಲ್ಲಿ ಇರ್ತಾರೆ, ಕೆಲವೊಮ್ಮೆ ಇರೋದಿಲ್ಲ. ಅವರಿಗೂ ಕೂಡ ವರ್ಕ್ ಇರುತ್ತೆ. ಅವರು ಒಮ್ಮೆ ನಾನು ಖಂಡಿತ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ, ಆದಷ್ಟು ಬೇಗ ಅಂತ ಹೇಳ್ತೀನಿ ಅಷ್ಟೇನೆ. ಹಾಗೇನೆ ತುಂಬ ದಿನಗಳಾಗ್ಬಿಟ್ಟಿತ್ತಲ್ವಾ ನಿಮ್ಮ ಜೊತೆ ಮಾತಾಡ್ದೇನೆ, ಅದಕ್ಕೆ ಒಂದಿಷ್ಟು ಆನ್ಸರ್ ಮಾಡುವಂಥ ಕಾಮೆಂಟ್ ಸಿಗಲ್ಲ, ಆನ್ಸರ್ ಮಾಡಿದ್ದೀನಿ ಅಷ್ಟೇನೆ. ಹಾಗೇನೆ ಇವಾಗ ಒಂದೆರಡು ಬರ್ತ್ಡೇ ವಿಶ್ ಇದೆ, ಅದನ್ನು ಮಾಡಿಬಿಟ್ಟು ನಾನು ಈ ವ್ಲಾಗನ್ನು ಮುಗಿಸ್ತೀನಿ. ಕಾರ್ತಿಕ್ ಅವ್ರದ್ದು ಬರ್ತ್ಡೇ ಇದೆ ಅಂತ ಹೇಳಿದ್ರು. ಕಾರ್ತಿಕ್ ಅವರಿಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸುಭಾಷ್ ಅವರಿಗೆ ನನ್ನ ಕಡೆಯಿಂದ ಹಾಯ್. ಹಾಗೇನೆ ಎಲ್ರಿಗೂ ಕೂಡ ಬಿಗ್ ಹಾಯ್. ಯಾರೂ ಕೂಡ ಹಾಯ್ ಹೇಳಿಲ್ಲ ಅಂತ ಬೇಜಾರಾಗಬಾರ್ದು. ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹಾಯ್. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ತುಂಬ ಸಿಂಪಲ್ ಆಗಿತ್ತು ಈ ವ್ಲಾಗ್ ಅಷ್ಟೇನೆ. ಇನ್ನು ಮಾಡೋದಕ್ಕೆ ತುಂಬ ಕೆಲಸಗಳಿದೆ. ನೋಡೋಣ, ಇನ್ನು ಏನಾದರೂ ರೆಸಿಪಿಗಳನ್ನು ವಿಡಿಯೋ ಮಾಡೋದಕ್ಕಾದ್ರೆ ಮಾಡ್ತೀನಿ. ಇದೊಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.